ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ನಾರಾಯಣತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ವಾಯುವೇ ನಮಃ. ಶ್ರೀ ಬ್ರಹ್ಮಣ್ಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ಸರ್ವೈಘ್ನೋಪಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಮೈ ಸರತೆ ವಾಣಿ ಜಹ್ನೂ ಕನ್ಯಾ ಪ್ರವಾಹವತ ಯದ್ದಿತಂ ತೋ ಭಕ್ತಾನಾಂ ಅಸ್ಮಾಕಂ ಹರೆ ಹರೆ ತದಾ ಆಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುಧ ಪ್ರಭಾ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮನಂ ಗುರುಂ ಭಜೆ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಿನ್ನೆ ನಾವು ಪರಮ ಸತ್ಪುರುಷಾರ್ಥ ರೂಪನು ಮತ್ತೆ ಮನದ ವೃತ್ತಿಗಳು ಇದನ್ನ ನೋಡಿದ್ವಿ. ಯಾವ ತರ ಮನಸ್ಸು ಎಂಬುದು ಬಹಳ ನಮಗ್ ಬೇಕಾಗಿರುವಂತ ಅದು ಜಡ. ಆದ್ರೂ ಆ ಮನಸ್ಸಿನಲ್ಲಿ ಭಗವಂತ ಇದ್ದು ಅದನ್ನ ನಿಯಮನೆ ಮಾಡ್ತಾನೆ. ಅದಕ್ಕೆ ಮನದ ಅಂತ ಹೇಳಿದ್ರು. ಅಂಥ ಮನ ಭಗವಂತನಿಗೆ ನಾವು ಕೊಟ್ರೆ, ಇದು ಸಪ್ತಾನ್ನ ವಿಧಿಗಳಲ್ಲಿನೂ ಬರ್ತದ. ಸಪ್ತಾನ್ನಗಳಲ್ಲಿ ಭಗವಂತ ಕೇಳುವಂತ ಒಂದು ಅನ್ನ. ನಾವು ಅನ್ನದಾನ ಮಾಡ್ತಾ ಇರುವಾಗ ಈ ಮನಸ್ಸು ಎಂಬುದು ಭಗವಂತನಿಗೆ ಬೇಕಾಗಿರುವಂತ ಒಂದು ಅನ್ನ ಅಂತ ಹೇಳ್ತಾರೆ. ಅಂಥ ಅನ್ನವನ್ನು ನಾವು ಇತ್ತರೆ, ನಾವು ಆತಗ ಕೊಟ್ರೆ ನಮಗ್ ಪೋಷಣೆ ಮಾಡ್ತಾನ ಅಂತ ಹೇಳಿ. ಸೊ ಅದು ಮನವನಿತ್ತರೆ ತನ್ನ ನೀವನು. ಆದ್ರೆ ಬರೇ ತನು ದಂಡಿಸಿ ದಿನ ಸಾಧನೆ ಮಾಡಿದ್ರೆ ಸ್ವರ್ಗ ಭೋಗ ಇದೆಲ್ಲ ಸಿಗ್ತದ. ಅದು ತಾತ್ಕಾಲಿಕವಾದ ಸುಖ. ನಮಗ್ ಮೋಕ್ಷ ಬೇಕು ಅಂತಂದ್ರೆ ನಾವು ಭಗವಂತನಲ್ಲಿ ಮನಸ್ಸಿಡ್ಬೇಕು. ಮನಸ್ಸಿಟ್ಟು ಮಾಡು ಅಂತ ಅದಕ್ಕೆ ಹೇಳಿದ್ದು. ಸೊ ಮನಸ್ಸಿಂದ ಬುದ್ಧಿ ಇದನ್ನ ಮನೆಯವ ಮನುಷ್ಯ ನಮ್ಮ ಇಂದ್ರಿಯಗಳಿಗೆ ಮನಸ್ಸಿಂದ ನಾವು ನಿಯಂತ್ರಣ ಮಾಡ್ಬೇಕು. ಮನಸ್ಸನ್ನು ಬುದ್ಧಿಯಿಂದ ನಿಯಂತ್ರಣ ಮಾಡ್ಬೇಕು. ಆ ಬುದ್ಧಿಯನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ಚಿತ್ತದಲ್ಲಿ ನಮಗ್ ಭಗವಂತ ಕೊಡ್ಬೇಕು. ಸೊ ಇದೆಲ್ಲ ಇದೆ ಈ ಆರ್ಡರ್. ಆದ್ಮೇಲೆ ಪುರುಷಾರ್ಥಗಳು ಸಾಧನೆ ಮಾಡ್ಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ. ನಾ ಹೇಳಿದ್ದಂಗ ಭೀಮಸನ್ ದೇವರು ಕಾಮನೇ ಶ್ರೇಷ್ಠ. ಇಚ್ಛಾ ನಮಗೊಂದು ಇಚ್ಛಾ ಬಂತು ಅಂದ್ರೆ ಅದರಿಂದ ನಾವು ಧರ್ಮ ಅರ್ಥ ಗಳಿಸಿ ಆ ಧರ್ಮ ಅರ್ಥದಿಂದ ನಾವು ಮೋಕ್ಷ ಪಡಿಬೇಕು ಅಂತ ನೋಡಿದ್ವಿ. ಅಂತ ಪುರುಷಾರ್ಥವನ್ನು ಕೊಡುವಂತ ಭಗವಂತನೇ ನಾವು ಸದಾ ಆತನ ನೆನೆಸ್ಬೇಕು. ಪರಮಾದರದಿ ನಾವು ಉಪಾಸನೆ ಮಾಡಿದ್ರೆ ಭಗವಂತನಿಗೆ ಆದರ ಅಂತಂದ್ರೆ ಅದೇ ನಮ್ ಭಕ್ತಿ ಅಂತ ಆಗತ್ತ. ಮನಸ್ಸು ಇಟ್ರೇನೆ ಅದು ಆದರ. ಚಿತ್ತ ಇಟ್ಟು ನಾವು ಕೆಲಸ ಮಾಡಿದ್ರೆ ಅದು ಆದರ ಕೊಟ್ಟಿದ್ದಂಗ. ಸೊ ಹಂಗ ಪರಮಾದರದೆ ಸದುಪಾಸನೆಗೈವರಿಗೆ ಇತ್ತಪ್ಪನು ತನ್ನ. ಅದೇ ಭಗವಂತನಿಗೆ ಮರೆತು ನಾವು ಬರೇ ಧರ್ಮ ಅರ್ಥ ಗಳಿಸ್ಬೇಕಂತಂದ್ರೆ ಬಹಳ ಶೀಘ್ರದಿಂದಲೇ ಕೊಟ್ಟು ಬಿಡ್ತಾನ ಭಗವಂತ. ಅದಕ್ಕೆ ವಿಚಾರ ಮಾಡೋದೇ ಬೇಕಾಗಿಲ್ಲ. ಅದೇ ನಾವು ಮೋಕ್ಷ ಪಡಿಬೇಕು ಅಂತಂದ್ರೆ ನಾವು ಸ್ವಲ್ಪ ಎಫರ್ಟ್ ಇಡ್ಬೇಕು. ಆ ಎಫರ್ಟ್ ನ ನೋಡಿ ಭಗವಂತ ಸುಲಭನೋ ಹರಿ, ಸುಲಭ ಇದ್ದಾನ ಆದ್ರೆ ಸಜ್ಜನರಿಗೆ ಸುಲಭವಾಗಿದ್ದಾನ ಅಂತ. ಆದ್ಮೇಲೆ ಇದರಲ್ಲಿ ಯಾತರ ಭಗವಂತ ತತ್ತತ್ ರೂಪ ತತ್ತತ್ ನಾಮದಲ್ಲಿ ಇದ್ದು ಎಲ್ಲರನ್ನ ಪ್ರೇರಣೆ ಮಾಡಿಸ್ತಾನ ಎಂಬುದು ಇದ್ರಲ್ಲಿ ಹೇಳಿದ್ದಾರೆ. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತ ಭಕುತರನು ಪೊರೆವ. ಜಗವನ್ನೆಲ್ಲವ ನಿರ್ಮಿಸುವ, ಜಗತ್ತಿಗೆ ನಿಯಮನೆ ಮಾಡಿ ನಾವು ಹೇಳಿದಂಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಆ ರೂಪದಿಂದ ಕೃತಿಪತಿ ಪ್ರದ್ಯುಮ್ನಿಂದ ನಮಗೆ ಭಾರತೀ ದೇವಿ ಹುಟ್ಟುತ್ತಾರ ಅಂತ ನಾವು ಕೇಳಿದ್ವಿ ಹಿಂದೆ ಮಂಗಳಾಚರಣ ಸಂಧಿಯಲ್ಲಿ. ಹಂಗೆ ಮಾಯಾಪತಿ ವಾಸುದೇವ ಇವರೆಲ್ಲ ಬ್ರಹ್ಮ ವಾಯು ಸರಸ್ವತಿ ಭಾರತೀ ದೇವಿ ಇವರೆಲ್ಲ ಹುಟ್ಟಿದ್ಮೇಲೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರ ಬ್ರಹ್ಮದೇವರು. ಆ ಬ್ರಹ್ಮದೇವರಲ್ಲಿ ಇದ್ದು ನಿಯಮನೆ ಮಾಡಿಸಿ ಆ ಕೊಡುವಂಥದ್ದೇ ನಮ್ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ. ಭಗವಂತನೇ ಮಾಡಿಸ್ತಾನ. ಬ್ರಹ್ಮದೇವರೊಳಗಿದ್ದು ನಾಲ್ಮೊಗ ಅಂದ್ರೆ ಬ್ರಹ್ಮದೇವರು. 4 ಮುಖ ಉಳ್ಳವಳು. ಪಿಕ್ಚರ್ ಅಲ್ಲಿ ನಾವು ನೋಡ್ಬೋದು. 4 ಮುಖ ಉಳ್ಳವರು ಬ್ರಹ್ಮದೇವರು. ಅವ್ರ ಒಳಗಿದ್ದು ಜಗವನ್ನೆಲ್ಲ ನಿರ್ಮಾಣ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಗಗನಕೇಶ ಅಂತಂದ್ರೆ ಗಂಗಾದೇವಿ
ಯಾವಾಗಾದ್ರೂ ತ್ರಿವಿಕ್ರಮ ರೂಪಿ ಭಗವಂತನ ಅವತಾರ, ವಾಮನ ರೂಪಿ ಅವತಾರನಲ್ಲಿ ತ್ರಿವಿಕ್ರಮ ರೂಪ ಆಗಿದ್ದಾಗೆ, ಗಂಗಾದೇವಿಯ ಉದ್ಭವ ಆಗಿದ್ದಾಗೆ ಆ ನಿರ್ಮಾಲ್ಯ ಭಗವಂತನ ಕಾಲಿಗೆ ಒಂದು ಬಂದಿರುವಂತಹ ಗಂಗಾದೇವಿ ಭಗವಂತನ ನಿರ್ಮಾಲ್ಯ ಅಂತ ಹೇಳಿ ಈಶ್ವರ ತಲೆ ಮೇಲೆ ಧಾರಣೆ ಮಾಡ್ತಾರೆ ಅಂತ. ಆದ್ಮೇಲೆ ಸಂಹಾರಕರ್ತ ಅಂತ ಇಲ್ಲಿ ಹೇಳಿದ್ದಾರೆ. ಗಗನಕೇಶನಳಿದ್ದು ಸಂಹರಿಸುವನು, ಆ ಸಂಹಾರದ ಪಾಪನು ಅವ್ರಿಗೆ ಬರಬಾರ್ದು ಅಂತ ಹೇಳಿ ಆ ನಿರ್ಮಾಲ್ಯವನ್ನು ಧಾರಣೆ ಮಾಡ್ತಾರೆ ಅಂತ. ಗಗನದಲ್ಲಿ ಅಂದ್ರೆ ಆಕಾಶದಲ್ಲಿ ಅವ್ರ ಕೇಶಗಳನ್ನೆಲ್ಲ ಸ್ಪ್ರೆಡ್ ಮಾಡ್ಬಿಟ್ಟು ಅವರು ಗಂಗಾದೇವಿನ ಆ ನಿರ್ಮಾಲ್ಯವನ್ನ ಅಷ್ಟು ಆದರ ಪೂರ್ವಕವಾಗಿ ಧರಿಸ್ತಾರೆ. ಅದೇ ತರ ನಾವು ಈ ಹರಿಕಥಾಮೃತ ಸಾರ ಎಂಬುವಂತ ಒಂದು ಹರಿಯ ಪಾದೋದಕ ಇದು, ಅದನ್ನ ನಾವು ಶಿರಸಾಧರಿಸಿ ಆದರದಿಂದ ನಾವು ಕೇಳಿದ್ರೆ ಭಗವಂತ ನಮಗೆ ಒಲಿತಾನೆ ಅಂತನೂ ಅದರಲ್ಲಿ ನಾವು ಅರ್ಥ ಮಾಡ್ಬೋದು. ಸೊ ಗಗನಕೇಶ ಅಂದ್ರೆ ಈ ಶಿವನೊಳಗಿದ್ದು ಸಂಹರಿಸುವನು ಲೋಕಗಳ ಭಗವಂತನ ಅದು ಮಾಡಿಸ್ತಾ ಇದ್ದಾನ. ಸ್ವಗತ ಭೇದ ವಿವರ್ಜಿತನು. ಸ್ವಗತ ಭೇದ ವಿವರ್ಜಿತ ಅಂತಂದ್ರೆ ಆ ತನ್ನ ರೂಪಗಳಿಗೆ, ತನ್ನ ನಾಮಗಳಿಗೆ ಮತ್ತೆ ತನ್ನ ಗುಣಗಳಿಗೆ, ಈ ಮೂರಕ್ಕೂ ಏನು ವ್ಯತ್ಯಾಸ ಇಲ್ಲ. ಸೊ ಈಗ ನಾವು ಭಗವಂತ ನಮ್ಮ ಮನೆಗೆ ಬಂದಾನ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತ? ನಮ್ ಬಾಯಿಯಿಂದ ಶ್ರೀಕೃಷ್ಣ, ನಾರಾಯಣ, ಭಗವಂತ ಅಂಬೋ ಈ ನಾಮಸ್ಮರಣೆ ಬರ್ತದ, ಭಜನೆ ನಮಗ್ ಬರ್ತದ ಅಂತಂದ್ರೆ ನಮಗ್ ಭಗವಂತ ವಲ್ದಾನ ಅಂತ ನಾವು ಅರ್ಥ ಮಾಡ್ಕೋಬಹುದು. ಯಾಕೆ ಅಂದ್ರೆ ಭಗವಂತನ ನಾಮಕ್ಕೆ, ಭಗವಂತನ ರೂಪಕ್ಕೆ, ಭಗವಂತನ ಗುಣಗಳಿಗೆ, ಭಗವಂತನ ಅವಯವಗಳಿಗೆ ಭಗವಂತ ತನ್ನ ಕೈಯಿಂದ ನೋಡ್ತಾನಂತ. ಕಾಲಿಂದ ಎಲ್ಲಾ ಕೆಲಸ ಮಾಡ್ಬೋದು, ಏನ್ ಬೇಕದು ಆ ಅವಯವಕ್ಕೆ ಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಕೇಶ, ಕಪ್ಪು ಕೂದಲ್ನೇ ಕೃಷ್ಣಾವತಾರ ಅಂತ ಹೇಳ್ತಾರೆ. ಕೃಷ್ಣ ಮತ್ತೆ ಶುಕ್ಲ ಕೇಶ ಅದು ಬಲರಾಮನಲ್ಲಿ ಇರುವಂತಹ ಆವೇಶ ಅಂತ ಹೇಳ್ತಾರೆ. ಹಂಗೆ ಒಂದೊಂದು ಅವಯವಗಳಲ್ಲಿನೂ ಪರಿಪೂರ್ಣನಾಗಿ ಭಗವಂತ ಇದ್ದಾನೆ. ಆ ಸ್ವಗತ ಭೇದ ವಿವರ್ಜಿತನು, ತನ್ನಲ್ಲಿ ಏನು ಭೇದ ಇಲ್ಲ, ರೂಪಗಳಿಗೆ ನಾಮಗಳಿಗೆ ಇಲ್ಲ. ಬ್ರಹ್ಮನಲ್ಲಿ ಬ್ರಹ್ಮ ಅಂತ ಹೆಸರು ಇಟ್ಕೊಂಡಿರುವಂತಹ ಭಗವಂತ, ಶಿವನಲ್ಲಿ ಶಿವ ಅಂತ ಕರೆಸ್ಕೊಳ್ಳುವಂತ ಭಗವಂತ, ಈ ಎಲ್ಲ ಒಂದೇ. ಅದು ಸ್ವಗತ ಭೇದ ವಿವರ್ಜಿತನು. ಸರ್ವಗ, ಎಲ್ಲಾ ಕಡೆ ಭಗವಂತ ಗ ಅಂದ್ರೆ ಆನಂದ ರೂಪಿಯಾಗಿ ಇದ್ದಾನೆ, ಅದಕ್ಕೆ ಆತಗ ಸರ್ವಗ ಅಂತ ಹೆಸರು. ಸದಾನಂದೈಕ ದೇಹನು, ಭಗವಂತನ ದೇಹ ಅಪ್ರಾಕೃತವಾಗಿರುವಂತ ದೇಹ, ನಮ್ ತರ ನಾಶ ಆಗುವಂತ ದೇಹ ಅಲ್ಲ. ಅದು ಸದಾ ಆನಂದಮಯವಾದ ದೇಹ ಭಗವಂತಂದು ಇರ್ತದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಪೊರೆವ. ನಾವು ರುದ್ರದೇವರನ್ನ ಆರಾಧನೆ ಮಾಡಿದಾಗ ರುದ್ರ ಅಂತರ್ಗತ ಭಗವಂತ, ರುದ್ರನಾಮಕ ಭಗವಂತ ಇದ್ದು ನಮಗ ಅನುಗ್ರಹ ಮಾಡ್. ಸೊ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಯಾವುದೇ ದೇವರನ್ನ ನಾವು ಸ್ಮರಣೆ ಮಾಡಿದ್ರು, ಅನ್ಯ ದೇವತೆ ಸ್ಮರಣೆ ಮಾಡಿದಾಗ್ನು ಅಂತರ್ಗತ ಭಗವಂತ ಅಂತ ನಾವು ಸ್ಮರಣೆ ಮಾಡ್ಬೇಕು. ಅದಕ್ಕೆ ಆತನೇ ಅಲ್ಲಿ ಬಗೆ ಬಗೆಯ ನಾಮದಲ್ಲಿ ಕರೆಸ್ತಾ, ಬೇರೆ ಬೇರೆ ಹೆಸರಿನಿಂದ ಕರೆಸ್ತಾನ, ಆದ್ರೆ ಮಾಡುವಂತ ಭಗವಂತ ಒಬ್ಬನೇ, ಅದೇ ಶ್ರೀಹರಿ ಸರ್ವೋತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರೆಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಒಬ್ಬನಲ್ಲಿ ನಿಂತಾಡುವನು ಭಗವಂತ. ಎಲ್ಲಾ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟಕ್ ಮುಂಚೆ ಬ್ರಹ್ಮ, ಈಶ್ವರ ಅವರಲ್ಲಿದ್ದು ಸಂಹಾರಕರ್ತ ಮತ್ತೆ ಈ ಸೃಷ್ಟಿಕರ್ತ ಹೇಳಿದ್ರು. ನೆಕ್ಸ್ಟ್ ನಮ್ಮಲ್ಲಿ ಇದ್ದು ಜೀವ ಪ್ರತಿಯೊಂದು ತ್ರಿವಿಧ ಚೇತನರಲ್ಲಿದ್ದು ಮಾತಾಡ್ಸೋದು, ಕೊಡೋದು, ಅದೆಲ್ಲಾನು ಭಗವಂತನೇ ಮಾಡ್ತಾನೆ ಅಂತ ಹೇಳಿ. ಈ ಆನಂದ ಆನಂದ ಮತ್ತೆ ಪರಮಾನಂದ ಆನಂದ ಆನಂದ, ತಾರೋ ಬಾರೋ ವೀರೋ ಸಾರೋ, ಮಾರೋ ತೋರೋ ಹಾರೋ ಹೋರೋ, ಸೇರೋ ತೋರೆಂಬುದು ಈಶ ಪ್ರೇರಣೆ ಎಂಬವಗೆ ಆನಂದ. ಅದೇ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಏನೇನು ಇದೆಲ್ಲ ಭಗವಂತನ ವ್ಯಾಪಾರ. ಭಗವಂತನೇ ನಮ್ಮ ತತ್ವಾಭಿಮಾನಿ ದೇವತೆಗಳಲ್ಲಿದ್ದು ಕಣ್ಣಿನಿಂದ ನಾವು ಒಂದು ನೋಡ್ತೀವಿ ಅಂತಂದ್ರೆ ಅಲ್ಲಿ ಸೂರ್ಯಾಂತರ್ಗತ ಭಗವಂತ ನಮಗ್ ಪ್ರೇರಣೆ ಮಾಡ್ತಾ ಇದ್ದಾನೆ. ಆ ವಸ್ತುವಿನ ಒಂದು ಜ್ಞಾನ ಕಣ್ಣಿನಿಂದ ಕೊಡ್ತಾ ಇದ್ದಾನೆ. ಕಿವಿಯಿಂದ ನಾವು ಕೇಳ್ತಾ ಇದ್ದೀವಿ, ಕಿವಿಯಲ್ಲಿ ದಿಗ್ದೇವತೆಗಳಿದ್ದು
ಅದನ್ನ ಕೇಳಿಸ್ತಾ ಇದ್ದಾರ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಅದು ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನಲ್ಲಿ ನಿಂತಾಡುವನು. ನಮ್ಮಲ್ಲಿ ಇದ್ದು ಮಾತಾಡಿಸ್ತಾನ. ಯಾರದು ಮಾತಾಡ್ಸೋದು ಅಂದ್ರೆ ಅಗ್ನಿ. ಇಲ್ಲಿ ಪಿಕ್ಚರ್ ಹಾಕಿದ್ದೀನಿ. ಅಜ್ಞಾಂತರ್ಗತ ಹರಣಿ ಪರಶುರಾಮ ದೇವರು ನಮ್ಮಲ್ಲಿ ಇದ್ದು ಮಾತಾಡಿಸ್ತಾರೆ. ಮತ್ತೊಬ್ಬನಲ್ಲಿ ನೀಡುವನು. ನೀಡುವನು ಅಂದ್ರೆ ನಮ್ ಕೈಗೆ ಅಭಿಮಾನಿ ಬಂದು ದಕ್ಷ ಪ್ರಜಾಪತಿ ಅಂತ ಹೇಳ್ತಿದಾರೆ. ದಕ್ಷ ಪ್ರಜಾಪತಿ ಅಂತರ್ಗತ ಭಗವಂತ ನಮ್ ಕೈಯಿಂದ ಒಬ್ರಿಗೆ ಕೊಡ್ತಾನ. ಮತ್ತೆ ಬೇಡುವನು, ಆತನೇ ಭಗವಂತನೇ. ವಾಮನ ರೂಪಿ ಭಗವಂತ ಆ ತರ 3 ಹೆಜ್ಜೆ ಬೇಡಿ ಇಸ್ಕೊಂಡನು ಬಲಿ ಚಕ್ರವರ್ತಿಯಿಂದ. ಅದು ಭಗವಂತಂದೇ ಆಗಿರೋಂಥ ಇದು ಸರ್ವ ಜಗತ್ತು ಸರ್ವ ನಿಯಾಮಕ ಭಗವಂತನೇ. ಅಂದ್ರೂ ಅವನು ವಾಮನ ರೂಪಿಯಾಗಿ ಬೇಡಿದನು. ಒಬ್ಬನಲ್ಲಿ ನೀಡುವನು. ಭಗವಂತ ಇದ ಆ ಒಬ್ಬರಿಗೆ ಕೊಡ್ತಾನ, ಒಬ್ಬರಿಗೆ ಬೇಡ್ತಾನ. ಒಬ್ಬನಲ್ಲಿ ನಿಂತು ನೋಡುವನು ಅಂದ್ರೆ ಸೂರ್ಯ ಅಂತರ್ಗತ. ನಮ್ ಕಣ್ಣಿನಲ್ಲಿ ಸೂರ್ಯ ಅಂತರ್ಗತ ಭಗವಂತ ಇದ್ದು ನಾವು ನೋಡುವಂತ ಒಂದು ವಿಶ್ವನಾಮಕ ಭಗವಂತ ಅಲ್ಲಿ ನೋಡಿಸ್ತಾ ಇದ್ದಾನ ನಮಗ, ಅದರ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಮಾತಾಡುವನು ಬೆರೆಗಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಅಗ್ನಿನಲ್ಲಿ ಇದ್ದು ನುಡಿಸ್ತಾರ. ವರುಣಾಂತರ್ಗತನು ನಮಗೆ ರಸ ಆಸ್ವಾದನೆ ಮಾಡಿಸಿ ಅದನ್ನ ನಮಗ ಆನಂದ ಕೊಡ್ತಾರ. ಕಣ್ಣಿನಲ್ಲಿ ಇದ್ದು ಆ ವಸ್ತು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಮತ್ತ ಕೈಯಿಂದ ದಕ್ಷ ಪ್ರಜಾಪತಿ ಕೊಡೋದಾಗ್ಲಿ ತಗೊಂಬೋದಾಗ್ಲಿ ಸೇವ್ಯ ಸೇವಕ. ಭಗವಂತನೇ ಕೊಡಿಸ್ತಾ ಇದ್ದಾನ, ಭಗವಂತನೇ ಸ್ವೀಕಾರ ಮಾಡ್ತಾ ಇದ್ದಾನ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು. ಅಬ್ಬರದ ಹೆದ್ದೈವ, ಮಹಾ ಆಶ್ಚರ್ಯಕರವಾದ ಹೆದ್ದೈವ ಅಂತ ಹೇಳ್ತಾ ಇದ್ದಾರೆ. ಹಿರಿಯದಾದ ದೈವ. ಹೆದ್ದೈವ ಅಂದ್ರೆ ಹಿರಿಯ ದೈವ ಅಂತ. ಇಂಥ ಭಗವಂತ ಹೆಂಗೆ ಮಾಡ್ತಾನ ಇದೆಲ್ಲ ಕೆಲ್ಸ ಅಂಬೋದು ಎಲ್ಲರಿಗೆ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರನು ಲೆಕ್ಕಿಸನು. ಬೇರೆ ಯಾರ ಕೂಡ ಭಗವಂತ ಲೆಕ್ಕಿಸೋದಿಲ್ಲ. ಇಲ್ಲಿ ಹರಿ ಸರ್ವೋತ್ತಮದ ತತ್ವವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಯಾರಿಗೂ ಲೆಕ್ಕ ಮಾಡಲ್ಲ ಭಗವಂತ. ಲೆಕ್ಕಿಸನು. ಲೋಕದಳು ಒಬ್ಬನೇ ತಾ ಬಾಧ್ಯ ಬಾಧಕ. ಈ 14 ಲೋಕಗಳಲ್ಲಿ ಆಡುವಂತ ತಂದೆ ಭಗವಂತ ಒಬ್ಬನೇ. ಆ ಭಗವಂತ ಬಾಧ್ಯ ಬಾಧಕ ಅಂತ ಹೇಳ್ತಾ ಇದ್ದಾರೆ. ಬಾಧ್ಯ ಅಂತಂದ್ರೆ ಒಂದು ಮನುಷ್ಯನ ಒಳಗ ಒಂದು ಬಾಧಿ ಎಂಬುದದ ಅಂದ್ರೆ ದುಃಖ ಎಂಬುದದ ಅಂದ್ರೆ ಆ ದುಃಖ ಆ ಆ ಜೀವ ಒಳಗಿರುವಂತ ಆ ದುಃಖ ನಿಯಮನೆ ಮಾಡ್ತಾನೆ. ಈಗ ಧನಪ ಅಂತ ಹೇಳ್ತೀವಿ. ಧನಪ ಅಂತಂದ್ರೆ ಧನ ಉಳ್ಳವನು ಧನಪ ಅಲ್ಲ. ಧನ ಮೇಲೆ ಒಡೆಯ ಯಾರಿದ್ದಾನೋ, ಆ ಧನವನ್ನ ಕಂಟ್ರೋಲ್ ಮಾಡುವಂಥವ್ರು ಯಾರಿದ್ದಾರೋ ಅವರು ಧನಪ ಅಂತ. ಸೊ ಆ ಎಲ್ಲಾ ಧನಗಳಿಗೆ ಒಡೆಯ. ಅದೇ ತರ ಇಲ್ಲಿ ಬಾಧ್ಯ ಬಾಧಕ ಅಂತಂದ್ರೆ ಈ ಬಾಧ ಪಡೆಯುವಂತರ ಒಳಗಡೆ ಇದ್ದು ಅದನ್ನ ನಿಯಮನೆ ಮಾಡುವಂಥವನು ಭಗವಂತ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಧೆ ಪಡುವಂತ ಒಂದು ಮನುಷ್ಯನಲ್ಲೂ ಇರ್ತಾನ. ಬಾಧ ಕೊಡಿಸುವವನು ಅವರವರ ಯೋಗ್ಯತಾ ಅವ್ರವ್ರ ಪ್ರಾರಬ್ಧ ಕರ್ಮಾನುಸಾರ ಭಗವಂತನೇ ಕೊಡಿಸ್ತಾನೆ. ಅಂಥ ನಿರ್ಭೀತ, ಯಾರ ಅಂಜಿಕೆನೂ ಭಗವಂತನಿಗೆ ಇಲ್ಲ. ಯಾಕಂದ್ರೆ ಎಲ್ಲಾ ಮಾಡಿಸುವವನು ಭಗವಂತನೇ. ಅಂಥ ನಿರ್ಭೀತ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲರಲ್ಲಿ ನಿಂತು ಮಾಡಿಸೋದು ಭಗವಂತನೇ ಅಂಬೋ ಕಾನ್ಸೆಪ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ ಅಂಬೋದು. ಸೊ ಅದು ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೀಡುವನು, ಬೇಡುವನೊಬ್ಬನಲ್ಲಿ ಮಾತಾಡುವನು ಬೆರೆಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು. ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಇಲ್ಲಿ ಬಾಧಕ ಅಂತಂದಿದ್ದಾಗ ಕುಂತಿದೇವಿಯ ಸ್ಮರಣೆಯನ್ನು ನಾವು ಮಾಡ್ಕೋಬೇಕು. ಕುಂತಿದೇವಿ ವನವಾಸನಲ್ಲಿ ಇದ್ದಾಗ ಭಗವಂತ ಶ್ರೀಕೃಷ್ಣನಿಗೆ ವರ ಕೇಳ್ತಾಳಂತೆ. ನನಗೆ ನೀನು ಹೊತ್ತಿಗೆ ಕಷ್ಟಗಳನ್ನೇ ಕೊಡು ಅಂತ ಕೇಳ್ತಾಳೆ. ಯಾರು ಕೇಳ್ತಾರ ಇವತ್ನಾಳು? ನನಗ್ ದುಃಖ ಕೊಡು, ನಂಗ ಕಷ್ಟ ಕೊಡು ಅಂತ ಯಾರು ಕೇಳಲ್ಲ. ಅಂಥದ್ದು ಆ ಕುಂತಿ ತಾಯಿ ಮಕ್ಕಳಿಗೆ ಶ್ರೀಕೃಷ್ಣನ ರಕ್ಷಣೆ ಇರುತ್ತ. ನನ್ ಮಕ್ಕಳಿಗೆ ಶ್ರೀಕೃಷ್ಣನ್ ರಕ್ಷಣೆ ಬೇಕು, ನನಗೆ ಶ್ರೀಕೃಷ್ಣಂದು ಒಂದು ನುಡಿಗಳ ಕೇಳ್ಬೇಕು, ಸದಾ ಶ್ರೀಕೃಷ್ಣನ್ ಹತ್ರನೇ ನಾನ್ ಇರ್ಬೇಕು ಅಂಬೋ ಅಷ್ಟೊಂದು ಅಕ್ಕಿಂದು ಭಕ್ತಿ ಅದು ಹೇಳ್ತಾಳ. ಯಾಕಂದ್ರೆ ನನ್ ಕಷ್ಟ ಬಂದಾಗೆಲ್ಲ ನೀ ನನ್ನ ಹತ್ರ ಇರ್ತಿ. ಸೊ ಅಂಥ ಕಷ್ಟ ಯಾರಿಗೆ ಬೇಡ? ಅಂತ ಕಷ್ಟ ಎಲ್ಲರಿಗೆ ಬೇಕು. ಶ್ರೀಕೃಷ್ಣ ನಮಗ್ ಸಿಗ್ತಾನ ಅಂತಂದಾಗ ಅಂತ ಕಷ್ಟ ಬೇಕು ಅಂತ ಹೇಳ್ತಾ ಇದ್ದಾಳ. ಅದೇ ಹೇಳ್ತಾಳಂತ ಕುಂತಿದೇವಿ ಆಕಿಗೆ ಹಸಿವಾಗಿದ್ದಾಗ
ಆ ಮತ್ತೆ ನೀರಿಡಿಕೆ ಆಗಿದ್ದಾಗ ಏನ್ ಮಾಡ್ತಿದ್ಲು ಅಂತ ಹೇಳಿ, ಅಕ್ಕಿಗೆ ಹಸಿವಾಗಿದ್ದಾಗ ತನ್ನ ಬಾಧೆಯನ್ನೇ ಅಕ್ಕಿ ತಿಂತಾ ಇದ್ಲಂತ, ಅದನ್ನೇ ಊಟ ಮಾಡ್ತಾ ಇದ್ಲಂತ. ಬಾಧೆಯನ್ನು ನಾನ್ ನುಂಗ್ತಾ ಇದ್ದೆ, ಮತ್ತೆ ನೀರಿಡಿಕೆ ಆಗಿದ್ದಾಗ ಆ ಕಣ್ಣೀರನ್ನೇ ನಾ ಕುಡಿತಾ ಇದ್ದೆ ಅಂತ ಅಷ್ಟೇ ಇದ್ರಾಗೆ ಹೇಳ್ತಾರೆ ದಾಸರು. ಸೊ ಯಾಕೆ ನಮಗೆ ಅಂತಂದ್ರೆ, ನಾವ್ ಎಷ್ಟೇ ಬಾಧೆ ಇರ್ಲಿ, ಕಷ್ಟ ಇರ್ಲಿ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನೀನೊಬ್ಬನು ಸಖ ನಮಗ್ ಆಗ್ಬಿಟ್ರೆ ಇನ್ನು ಬೇರೆ ಏನು ಬೇಕಾಗಿಲ್ಲ. ಅಂತ ಸಖ ನಮಗಿರ್ಬೇಕು, ಎಲ್ಲಾರಿಗೆ ಇರುವಂತ ಅಂತ ಮಿತ್ರ, ನಮಗ ರಕ್ಷಣೆ ಮಾಡುವಂತ ಒಂದು ಮಿತ್ರ ಸಿಕ್ಬಿಟ್ರೆ ಇನ್ನು ನಮಗ್ ಏನೇನು ಬೇಕಾಗಿಲ್ಲ. ಅದೇ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನಿಖಿಲ ಅಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರು ಪಾಂಡುರಂಗ. ನಾವೆಲ್ಲ ಮಾಡೋದು ಇದೆಲ್ಲ ಮೋಕ್ಷ ಪಡಿಬೇಕು ಎಂಬೋ ಆಶೆ ಆ ಒಂದು ದರ್ಶನಕ್ಕಾಗಿ. ಸೊ ಅದರಿಂದ ನಮಗ ಕಷ್ಟಗಳು ಕೊಟ್ರೇನೆ ದರ್ಶನ, ನಿನ್ ದರ್ಶನ ಆಗ್ತದ ಅಂತಂದ್ರೆ ಅದನ್ನೇ ಕುಂತಿದೇವಿ ಅಂಥ ಕಷ್ಟಗಳಿಗೆ ಸ್ವಾಗತ ಅಂತ, ಅಂಥ ವೀರ ಮಾತೆ, ಕ್ಷತ್ರಿಯರ ಮಾತೆ ಯಾವ ತರ ಇರ್ಬೇಕು, ಕ್ಷತ್ರಿಯ ಗುಣ ಯಾವ ತರ ಇರ್ಬೇಕು ಎಂಬುದು ಹೇಳ್ಕೊಟ್ಟಿರೋದು ನಮ್ಗ ಕುಂತಿದೇವಿ. ಅದೇ ತರ ದ್ರೌಪದಿ ದೇವಿನೂ ತನ್ನ ಮಕ್ಕಳು ಕಳ್ಕೊಂಡಿರ್ತಾಳ. ಉಪಪಾಂಡವರನ್ನ ಅಶ್ವತ್ಥಾಮಾಚಾರ್ಯರು ಬಂದು ಹೊಡೆದು ಬಿಟ್ಟಾಗ ಅಶ್ವತ್ಥಾಮಾಚಾರ್ಯರಿಗೆ ಹೊಡಿ ಅಂತ ಕೃಷ್ಣ ಹೇಳ್ತಾನೆ. ದ್ರೌಪದಿ ದೇವಿ ಬೇಡ ಅಂತ ಹೇಳ್ತಾಳ, ಅವ್ರಿಗೇನು ಮಾಡ್ಬೇಡ ಅಂತ ಹೇಳ್ತಾಳ. ಆದ್ರೆ ಇದು ಅರ್ಜುನ ಇಬ್ಬರದು ಹೇಗ್ ಮಾಡ್ಬೇಕು, ಕೃಷ್ಣ ಸರ್ವೋತ್ತಮ ಹೇಳೋದ್ ಕೇಳ್ಬೇಕು, ದ್ರೌಪದಿ ದೇವಿ ಹೇಳೋದು ಸೊ ಬುದ್ಧಿಪೂರ್ವಕವಾಗಿ ನಾನು ಕೃಷ್ಣ ಹೇಳಿರೋ ಅದನ್ನ ಮಾಡ್ಬೇಕು ಅಂತ. ಸೊ ಅಶ್ವತ್ಥಾಮಾಚಾರ್ಯರಿಗೆ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದ್ರೆ, ಒಂದು ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ ಅವನಿಗೆ ಕೊಂದಿರುವಂತ ಪಾಪ. ಸೊ ಇಲ್ಲಿ ಎರಡು ಮುಖವಾಗಿ ನಾವು ನೋಡ್ಬೋದು, ಬ್ರಾಹ್ಮಣನಿಗೆ ಅವಮಾನ ಮಾಡಬಾರ್ದು, ಆಮೇಲೆ ಕ್ಷತ್ರಿಯರು ಅವರು ಅನ್ನ ಪಾಲನೆ ಮಾಡ್ಬೇಕು. ಸೊ ಈ ಎರಡದ್ರಾಗ ನಮ್ಗ ವೀರ ಮಾತೆಯರಾದ ದ್ರೌಪದಿ ದೇವಿ ಮತ್ತೆ ಕುಂತಿ ದೇವಿ ಯಾವ ತರ ಅವ್ರ ಬಾಧೆಯನ್ನ ದುಃಖವನ್ನು ನುಂಗಿದ್ದಾರೆ, ಅದನ್ನ ಇಲ್ಲಿ ಆ ತಾಳ್ಮೆ, ಆ ತ್ಯಾಗ, ಅದು ಒಂದು ಮಹಿಳೆಗೆ ಇರ್ಬೇಕಾಗಿರುವಂತ ಗುಣ. ಅದನ್ನ ಬಾಧ್ಯ ಬಾಧಕನಾಹ ನಿರ್ಭೀತ, ಭಗವಂತ ಅದನ್ನು ಆಶ್ವಾಸನೆ ಕೊಡ್ತಾ ಇದ್ದಾನೆ, ಭಯ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ನಿರ್ಭೀತನಾಗಿ ಭಗವಂತ ನಮ್ಮಲ್ಲಿ ಇದ್ದಾನ. ಸೊ ನಮ್ಮಲ್ಲಿದ್ದು ಆಡಿಸ್ತಾನ, ಮಾತಾಡಿಸ್ತಾನ, ಇನ್ನೊಬ್ರಲ್ಲಿದ್ದು ಕೊಡ್ತಾನ, ಇನ್ನೊಬ್ರಲ್ಲಿದ್ದು ಬೇಡ್ತಾನ, ಮತ್ತೆ ನೀಡ್ತಾನ, ನಮಗ್ ಬೇಕಾಗಿರೋಂತ ಜ್ಞಾನ ನೀಡ್ತಾನ, ಗುರು ಉಪದೇಶ ನೀಡ್ತಾನ. ಈಗ ಗುರುಗಳ ಉಪದೇಶನೇ ನಮಗ್ ಆಗಿಲ್ಲ ಅಂತಂದ್ರೆ, ವಿಜಯದಾಸರು ರೋಗಗ್ರಸ್ತನಾದ ಒಂದು ಶಿಶು, ಅದಕ್ಕೆ ಎಷ್ಟು ಬಾಧೆ ಆಗ್ತಾ ಇತ್ತು. ತನ್ನ ತಾಯಿನೇ, ಮೋಹನದಾಸರ ತಾಯಿನೇ, ನಾನು ಈ ಕೂಸಿ ಕರ್ಕೊಂಡು ಸತ್ತೋಗ್ಬಿಡೋಣ ಅಂತ ಆಕೆ ಅನ್ಕೋತಾಳ. ಆದ್ರೆ ಅವಾಗೆ ಕೈ ಹಿಡಿದು ಸಲಹಿದ್ದು ವಿಜಯದಾಸರು. ಅಂಥ ದೊಡ್ಡ ಮಹಾನುಭಾವರು ನಮ್ಮ ಮೇಲೆ ಅನುಗ್ರಹ ಮಾಡಿಲ್ಲ, ಇವರು ರೋಗಗ್ರಸ್ತರು, ಇವ್ರು ಬೇರೆ ದೇಶದವರು, ಇವರಿಗೆ ಅರ್ಹತೆ ಇಲ್ಲ, ಇವ್ರು ಬೇರೆ ವರ್ಣದವರು ಅಂತ ಅನ್ಕೊಂಡಿದ್ರೆ ಇಷ್ಟೆಲ್ಲಾ ಭಕ್ತರು ದಾಸರು ಆಗ್ಲಿಕ್ಕೆ ಸಾಧ್ಯ ಆಯ್ತಾ? ಅವ್ರ ಒಂದು ಕಾರುಣ್ಯ ದೃಷ್ಟಿ, ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಕಾರುಣ್ಯ ಎಷ್ಟು, ವಿಜಯದಾಸರ ಅಂತರ್ಗತ ಭೃಗಮುನಿಗಳು ಅವರು ಅಂತರ್ಗತ ಭಗವಂತ ಇದ್ದು ಆ ರೋಗಗ್ರಸ್ತನಾದ ಶಿಶುವಿಗೆ ಅಷ್ಟು ಕಾರುಣ್ಯ ತೋರಿಸಿದ್ರಲ್ಲ, ಅಪಮೃತ್ಯು ಪರಿಹಾರ ಮಾಡಿದ್ರಲ್ಲ, ಅಂಥ ದೇವರಿಗೆ ನಾವು ಹೆಂಗೆ ಸ್ಮರಣೆ ಮಾಡ್ಲಿಕ್ಕಾಗಲ್ಲ? ಒಂದೆರಡು ನಿಮಿಷನ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ಬೇಕು ಅಂತ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಕಿಲಂ ತದಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಾತ್ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವ ವಿಷ್ಣೋರ್ ತೃಪ್ತಿಕರಃ ಸದಾ ಪ್ರೀಣಯಾಮೋ ವಾಸುದೇವ. ಆತ್ಮಸ್ತು. Raghutam, Vedesh, Vavani, Anaga Shrish. Anybody can start the ending. ಹರೀಶ್. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ಮಧ್ವಮತೆ ಜಗತ್ತತ್ವತೋ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನ ಭಿನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತ ಭಿನ್ನ
हरे रनुचरा नित्योच भागवता मुक्तेर्नैव सुखानुभूतिरमला भक्ते